ಎಲ್ಲರ ಒಂದು ಅಧಿಕಾರಿಗಳೊಂದಿಗೆ ಸಮಸ್ಯೆ ಅಂತ ಇದ್ದಂತಹ ವ್ಯಕ್ತಿ ಯಾರೇ ಬಂದ್ರೂ ಅವ್ರಿಗೆ ಕರೆಸಿ ಕೂಡಿಸಿ ಅವ್ರಿಗೇನು ಸಮಸ್ಯೆಗಳನ್ನ ಆಲಿಸಿ ತುಂಬ ಸಮಾಧಾನವಾಗಿ ಕೇಳಿ ಅವರು ಪ್ರತಿಯೊಂದಕ್ಕೂ ಅವ್ರಿಗೆ ಒಂದು ಪರಿಹಾರ ಇದು ಮಾಡೋದಕ್ಕೆ ಅವರು ಪ್ರಯತ್ನ ಮಾಡ್ತಾ ಇದ್ದಂಥ ವ್ಯಕ್ತಿ. ಅವ್ರನ್ನ ಇವತ್ತು ಕಳ್ಕೊಂಡಿದ್ದೀವಿ. ಮತ್ತು ಇಂಥ ಒಂದು ಅಧಿಕಾರಿನ ನಾವು ಇಲಾಖೆಯಲ್ಲಿ ಸಿಗೋದು ತುಂಬಾ ಕಷ್ಟ. ತುಂಬ ಒಂದು ಒಡನಾಟ ಇದ್ದಂಥ ಒಂದು ಅಧಿಕಾರಿ. ಎಷ್ಟೇ ಕಷ್ಟ ಅಂತ ನಾವು ಇದ್ರೂ ಯಾವುದೇ ಒಂದು ಇಲಾಖೆದೊಂದು ಯಾವುದೇ ಇದ್ರೂ ಸಮಸ್ಯೆಗಳಿದ್ರು ತೊಗೊಂಡೋದ್ರು ಕೂಡ ಬೇರೆ ಒಂದು ಕೆಳ ಹಂತದ ಪೊಲೀಸ್ ಅಧಿಕಾರಿಗಳಿಗೆ ಏನೇ ಇದ್ರೂ ಅವರು ಯಾವುದೇ ಒಂದು ಇದಿಲ್ದಿರ ಹಿಂದೆ ಮುಂದೆ ನೋಡಿದಿರ ಅದೇನಾಗಿದೆ ಸಮಸ್ಯೆಯನ್ನು ಕೇಳಿ ಅದಕ್ಕೆ ಸೂಕ್ತ ಅಧಿಕಾರಿಗಳಿಗೆ ನಿರ್ದೇಶನ ಕೊಡ್ತಾಯಿದ್ರು. ತುಂಬಾ ಒಂದು ಒಳ್ಳೆಯ ವ್ಯಕ್ತಿ, ತುಂಬ ಪೇಷನ್ಸ್ ಇದ್ದಂಥ ವ್ಯಕ್ತಿ. ಯಾವುದೇ ಇದಾದ್ರೂ ದುಡುಕಿ ಯಾವುದೋ ನಿರ್ಧಾರ ತೊಗೊತಾ ಇರಲಿಲ್ಲ. ಸರ್, ನಿಮಗೆ ಪ್ರೀವಿಯಸ್ಲಿ ಅವರ ಈ ಮರ್ಡರ್ ಆಗಿದ್ದು ಅದಕ್ಕಿಂತ ಪ್ರೀವಿಯಸ್ಲಿ ಏನಾರು ಮನೆಯಲ್ಲಿ ಗಲಾಟೆ ಆಗ್ತಿದ್ದ ಬಗ್ಗೆ ಏನಾರು? ಇಲ್ಲ, ನಾವು ಲಾಸ್ಟು ಈಗ ಪ್ರತಿಯೊಂದು ಹಬ್ಬ ಇದಕ್ಕೆ ಹರಿದಿನಗಳಿಗೆ ಅವರು ವಿಶ್ ಮಾಡ್ತಾ ಇದ್ದೆ ನಾನು. ಅವರು ಕೂಡ ಮೆಸೇಜ್ ಮಾಡ್ತಾ ಇರೋರು, ಯಾವುದೇ ಇದ್ರು ಶೇರ್ ಮಾಡೋರು ಪಾಪ ಮೆಸೇಜಸ್, ಒಳ್ಳೊಳ್ಳೆ ಇನ್ಫಾರ್ಮೇಷನ್ ಮೆಸೇಜಸ್ನ. ಫ್ಯಾಮಿಲಿ ವೈಯಕ್ತಿಕ ಬಗ್ಗೆ ನನಗೆ ಅಷ್ಟು ಇದಿಲ್ಲ. ಮಗ ಅವರೆಲ್ಲ ಗೊತ್ತಿದ್ದಾರೆ. ಆದರೆ ಅವರು ಆರೋಗ್ಯ ಹುಷಾರಿರಲಿಲ್ಲ, ಅವ್ರು ಹಾಗಾಗಿ ಟ್ರೀಟ್ಮೆಂಟ್ ತೊಗೊತಾ ಇದ್ದಿದ್ರು, ಅದೊಂದು ಹೇಳ್ತಾ ಇರೋರು ಅವರು. ನಂತರದಲ್ಲಿ ನಾವು ಅವಾಗ ಭೇಟಿ ಮಾಡ್ತಾ ಇದ್ವಿ. ಏನಾರಿದ್ರೆ ಅವರು ಕೆಲಸಗಳಿದ್ದ ಅಂದರೆ ಅವರು ಕರೆಸ್ತಾ ಇದ್ರು, ಇಲ್ಲಾಂದರೆ ಕರೆ ಮಾಡ್ತಾ ಇದ್ರು. ಅವಾಗ ಹೋಗಿ ನಾನು ಏನಿದೆ ಅದಕ್ಕೆ ಸೂಕ್ತ ಇದು ನೋಡಿ ನಾವು ನನ್ನ ಕಡೆಯಿಂದ ಆದಂಥ ನಿರ್ದೇಶನ ನಾವು ಕೊಡ್ತಾ ಇದ್ದೆ, ಇದು ಮಾಡ್ತಾ ಇದ್ರು ಅವರು. ಹಾಗಾಗಿ ಇದೊಂದು ದುರದೃಷ್ಟಕರ ಇವತ್ತು ಆದಂಥ ಇದು. ಇಲ್ಲ, ಆಸ್ತಿ ವಿಚಾರದ ಬಗ್ಗೆ ಅವರು ಯಾವುದೇ ರೀತಿ ಹೇಳಿರಲಿಲ್ಲ. ಆ ರೀತಿ ಏನಿಲ್ಲ, ಅವರು ಮಗನಿಗೂ ಒಂದು ಅನುಕೂಲ ಮಾಡಿಕೊಟ್ಟಿದ್ರು, ಮಗನಿಗೂ ಕೂಡ ಅವರು ವ್ಯಾಪಾರ ಎಲ್ಲ ಮಾಡಿಕೊಟ್ಟಿದ್ರು. ಪಾಪ ಹೊಸ ಇದೆಲ್ಲ ಮಾಡ್ತಾ ಇದ್ದಾನೆ ಅಂತ ತಿಳಿಸ್ತಾ ಇದ್ರು ನನಗೆ. ಹಾಗಾಗಿ ಅವನ್ನ ಪಾಪ ಮಗಳು ಮದುವೆ ಮಾಡಬೇಕು ಅಂತ ಅವರಲ್ಲಿ ಆಲೋಚನೆ ಇತ್ತು. ಇದು ಈ ರೀತಿ ಆಗುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ತೇಜಸ್ ಅಂತ ಅಡ್ವೊಕೇಟ್. ಹಾಗಾಗಿ ಲಾಸ್ಟು ಯುಗಾದಿ ಹಬ್ಬದ ದಿನ ಅವ್ರು ಮೆಸೇಜ್ ಮಾಡಿದರು. ಹಾಗಾಗಿ ಅದೇ ಲಾಸ್ಟ್ ಮೆಸೇಜ್. ರೀಸೆಂಟಾಗಿ ಸಿಗಬೇಕು ಅಂತಿದ್ವಿ, ಅದು ನೋಡಿದ್ರೆ ಈ ಥರ ಘಟನೆ ಆಯಿತು. ಎಲ್ಲರ ಅಧಿಕಾರಿಗಳೊಂದಿಗೆ ಸಮಸ್ಯೆ ಅಂತ ಇದ್ದಂತಹ ವ್ಯಕ್ತಿ ಯಾರೇ ಬಂದ್ರೂ ಅವ್ರಿಗೆ ಕರೆಸಿ ಕೂಡಿಸಿ ಅವ್ರಿಗೇನು ಸಮಸ್ಯೆಗಳನ್ನ ಆಲಿಸಿ ತುಂಬ ಸಮಾಧಾನವಾಗಿ ಕೇಳಿ ಅವರು ಪ್ರತಿಯೊಂದಕ್ಕೂ ಅವ್ರಿಗೆ ಒಂದು ಪರಿಹಾರ ಇದು ಮಾಡೋದಕ್ಕೆ ಅವರು ಪ್ರಯತ್ನ ಮಾಡ್ತಾ ಇದ್ದಂಥ ವ್ಯಕ್ತಿ. ಅವ್ರನ್ನ ಇವತ್ತು ಕಳ್ಕೊಂಡಿದ್ದೀವಿ. ಮತ್ತು ಇಂಥ ಅಧಿಕಾರಿನ ನಾವು ಇಲಾಖೆಯಲ್ಲಿ ಸಿಗೋದು ತುಂಬಾ ಕಷ್ಟ. ತುಂಬ ಒಡನಾಟ ಇದ್ದಂಥ ಅಧಿಕಾರಿ. ಎಷ್ಟೇ ಕಷ್ಟ ಅಂತ ನಾವು ಇದ್ರೂ ಯಾವುದೇ ಒಂದು ಇಲಾಖೆದೊಂದು ಯಾವುದೇ ಇದ್ರೂ ಸಮಸ್ಯೆಗಳಿದ್ರು ತೊಗೊಂಡೋದ್ರು ಕೂಡ ಬೇರೆ ಒಂದು ಕೆಳ ಹಂತದ ಪೊಲೀಸ್ ಅಧಿಕಾರಿಗಳಿಗೆ ಏನೇ ಇದ್ರೂ ಅವರು ಯಾವುದೇ ಒಂದು ಇದಿಲ್ದಿರ ಹಿಂದೆ ಮುಂದೆ ನೋಡಿದಿರ ಅದೇನಾಗಿದೆ ಸಮಸ್ಯೆಯನ್ನು ಕೇಳಿ ಅದಕ್ಕೆ ಸೂಕ್ತ ಅಧಿಕಾರಿಗಳಿಗೆ ನಿರ್ದೇಶನ ಕೊಡ್ತಾಯಿದ್ರು. ತುಂಬಾ ಒಳ್ಳೆಯ ವ್ಯಕ್ತಿ, ತುಂಬ ಪೇಷನ್ಸ್ ಇದ್ದಂಥ ವ್ಯಕ್ತಿ. ಯಾವುದೇ ಇದಾದ್ರೂ ದುಡುಕಿ ಯಾವುದೋ ನಿರ್ಧಾರ ತೊಗೊತಾ ಇರಲಿಲ್ಲ. ಸರ್, ನಿಮಗೆ ಪ್ರೀವಿಯಸ್ಲಿ ಅವರ ಈ ಮರ್ಡರ್ ಆಗಿದ್ದು ಅದಕ್ಕಿಂತ ಪ್ರೀವಿಯಸ್ಲಿ ಏನಾರು ಮನೆಯಲ್ಲಿ ಗಲಾಟೆ ಆಗ್ತಿದ್ದ ಬಗ್ಗೆ ಏನಾರು? ಇಲ್ಲ, ನಾವು ಲಾಸ್ಟು ಈಗ ಪ್ರತಿಯೊಂದು ಹಬ್ಬ ಇದಕ್ಕೆ ಹರಿದಿನಗಳಿಗೆ ಅವರು ವಿಶ್ ಮಾಡ್ತಾ ಇದ್ದೆ ನಾನು. ಅವರು ಕೂಡ ಮೆಸೇಜ್ ಮಾಡ್ತಾ ಇರೋರು, ಯಾವುದೇ ಇದ್ರು ಶೇರ್ ಮಾಡೋರು ಪಾಪ ಮೆಸೇಜಸ್, ಒಳ್ಳೊಳ್ಳೆ ಇನ್ಫಾರ್ಮೇಷನ್ ಮೆಸೇಜಸ್ನ. ಫ್ಯಾಮಿಲಿ ವೈಯಕ್ತಿಕ ಬಗ್ಗೆ ನನಗೆ ಅಷ್ಟು ಇದಿಲ್ಲ. ಮಗ ಅವರೆಲ್ಲ ಗೊತ್ತಿದ್ದಾರೆ. ಆದರೆ ಅವರು ಆರೋಗ್ಯ ಹುಷಾರಿರಲಿಲ್ಲ, ಅವ್ರು ಹಾಗಾಗಿ ಟ್ರೀಟ್ಮೆಂಟ್ ತೊಗೊತಾ ಇದ್ದಿದ್ರು, ಅದೊಂದು ಹೇಳ್ತಾ ಇರೋರು ಅವರು. ನಂತರದಲ್ಲಿ ನಾವು ಅವಾಗ ಭೇಟಿ ಮಾಡ್ತಾ ಇದ್ವಿ. ಏನಾರಿದ್ರೆ ಅವರು ಕೆಲಸಗಳಿದ್ದ ಅಂದರೆ ಅವರು ಕರೆಸ್ತಾ ಇದ್ರು, ಇಲ್ಲಾಂದರೆ ಕರೆ ಮಾಡ್ತಾ ಇದ್ರು. ಅವಾಗ ಹೋಗಿ ನಾನು ಏನಿದೆ ಅದಕ್ಕೆ ಸೂಕ್ತ ಇದು ನೋಡಿ ನಾವು ನನ್ನ ಕಡೆಯಿಂದ ಆದಂಥ ನಿರ್ದೇಶನ ನಾವು ಕೊಡ್ತಾ ಇದ್ದೆ, ಇದು ಮಾಡ್ತಾ ಇದ್ರು ಅವರು. ಹಾಗಾಗಿ ಇದೊಂದು ದುರದೃಷ್ಟಕರ ಇವತ್ತು ಆದಂಥ ಇದು. ಇಲ್ಲ, ಆಸ್ತಿ ವಿಚಾರದ ಬಗ್ಗೆ ಅವರು ಯಾವುದೇ ರೀತಿ ಹೇಳಿರಲಿಲ್ಲ. ಆ ರೀತಿ ಏನಿಲ್ಲ, ಅವರು ಮಗನಿಗೂ ಒಂದು ಅನುಕೂಲ ಮಾಡಿಕೊಟ್ಟಿದ್ರು, ಮಗನಿಗೂ ಕೂಡ ಅವರು ವ್ಯಾಪಾರ ಎಲ್ಲ ಮಾಡಿಕೊಟ್ಟಿದ್ರು. ಪಾಪ ಹೊಸ ಇದೆಲ್ಲ ಮಾಡ್ತಾ ಇದ್ದಾನೆ ಅಂತ ತಿಳಿಸ್ತಾ ಇದ್ರು ನನಗೆ. ಹಾಗಾಗಿ ಅವನ್ನ ಪಾಪ ಮಗಳು ಮದುವೆ ಮಾಡಬೇಕು ಅಂತ ಅವರಲ್ಲಿ ಆಲೋಚನೆ ಇತ್ತು. ಇದು ಈ ರೀತಿ ಆಗುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ತೇಜಸ್ ಅಂತ ಅಡ್ವೊಕೇಟ್.
ಅಡ್ವೊಕೇಟ್. ಹಾಗಾಗಿ ಲಾಸ್ಟ್ ಯುಗಾದಿ ಹಬ್ಬದ ದಿನ ಅವ್ರು ಮೆಸೇಜ್ ಮಾಡಿದರು. ಹಾಗಾಗಿ ಅದೇ ಲಾಸ್ಟ್ ಒಂದು ಮೆಸೇಜ್ ರೀಸೆಂಟಾಗಿ ಸಿಗಬೇಕು ಅಂತಿದ್ವಿ. ಅದು ನೋಡಿದ್ರೆ ಈ ಥರ ಒಂದು ಘಟನೆ ಆಯಿತು. ಎಲ್ಲರ ಒಂದು ಅಧಿಕಾರಿಗಳೊಂದಿಗೆ ಸಮಸ್ಯೆ ಅಂತ ಇದ್ದಂತಹ ವ್ಯಕ್ತಿ ಯಾರೇ ಬಂದ್ರೂ ಅವ್ರಿಗೆ ಕರೆಸಿ ಕೂಡಿಸಿ ಅವ್ರಿಗೇನು ಸಮಸ್ಯೆಗಳನ್ನ ಆಲಿಸಿ ತುಂಬ ಸಮಾಧಾನವಾಗಿ ಕೇಳಿ ಅವರು ಪ್ರತಿಯೊಂದಕ್ಕೂ ಅವ್ರಿಗೆ ಒಂದು ಪರಿಹಾರ ಇದು ಮಾಡೋದಕ್ಕೆ ಅವರು ಪ್ರಯತ್ನ ಮಾಡ್ತಾ ಇದ್ದಂಥ ವ್ಯಕ್ತಿ. ಅವ್ರನ್ನ ಇವತ್ತು ಕಳ್ಕೊಂಡಿದ್ದೀವಿ. ಮತ್ತು ಇಂಥ ಒಂದು ಅಧಿಕಾರಿನ ನಾವು ಇಲಾಖೆಯಲ್ಲಿ ಸಿಗೋದು ತುಂಬಾ ಕಷ್ಟ. ತುಂಬ ಒಂದು ಒಡನಾಟ ಇದ್ದಂಥ ಒಂದು ಅಧಿಕಾರಿ. ಎಷ್ಟೇ ಕಷ್ಟ ಅಂತ ನಾವು ಇದ್ರೂ ಯಾವುದೇ ಒಂದು ಇಲಾಖೆದೊಂದು ಯಾವುದೇ ಇದ್ರೂ ಸಮಸ್ಯೆಗಳಿದ್ರು ತೊಗೊಂಡೋದ್ರು ಕೂಡ ಬೇರೆ ಒಂದು ಕೆಳ ಹಂತದ ಪೊಲೀಸ್ ಅಧಿಕಾರಿಗಳಿಗೆ ಏನೇ ಇದ್ರೂ ಅವರು ಯಾವುದೇ ಒಂದು ಇದಿಲ್ದಿರ ಹಿಂದೆ ಮುಂದೆ ನೋಡಿದಿರ ಅದೇನಾಗಿದೆ ಸಮಸ್ಯೆಯನ್ನು ಕೇಳಿ ಅದಕ್ಕೆ ಸೂಕ್ತ ಅಧಿಕಾರಿಗಳಿಗೆ ನಿರ್ದೇಶನ ಕೊಡ್ತಾಯಿದ್ರು. ತುಂಬಾ ಒಂದು ಒಳ್ಳೆಯ ವ್ಯಕ್ತಿ, ತುಂಬ ಪೇಷನ್ಸ್ ಇದ್ದಂಥ ವ್ಯಕ್ತಿ. ಯಾವುದೇ ಇದಾದ್ರೂ ದುಡುಕಿ ಯಾವುದೋ ನಿರ್ಧಾರ ತೊಗೊತಾ ಇರಲಿಲ್ಲ. ಸರ್, ನಿಮಗೆ ಪ್ರೀವಿಯಸ್ಲಿ ಅವರ ಈ ಮರ್ಡರ್ ಆಗಿದ್ದು ಅದಕ್ಕಿಂತ ಪ್ರೀವಿಯಸ್ಲಿ ಏನಾರು ಮನೆಯಲ್ಲಿ ಗಲಾಟೆ ಆಗ್ತಿದ್ದ ಬಗ್ಗೆ ಏನಾರು? ಇಲ್ಲ, ನಾನು ಲಾಸ್ಟು ಈಗ ಪ್ರತಿಯೊಂದು ಹಬ್ಬ ಇದಕ್ಕೆ ಹರಿದಿನಗಳಿಗೆ ಅವರು ವಿಶ್ ಮಾಡ್ತಾ ಇದ್ದೆ ನಾನು. ಅವರು ಕೂಡ ಮೆಸೇಜ್ ಮಾಡ್ತಾ ಇರೋರು, ಯಾವುದೇ ಇದ್ರು ಶೇರ್ ಮಾಡೋರು ಪಾಪ ಮೆಸೇಜಸ್, ಒಳ್ಳೊಳ್ಳೆ ಇನ್ಫಾರ್ಮೇಷನ್ ಮೆಸೇಜಸ್ನ. ಫ್ಯಾಮಿಲಿ ವೈಯಕ್ತಿಕ ಬಗ್ಗೆ ನನಗೆ ಅಷ್ಟು ಇದಿಲ್ಲ. ಮಗ ಅವರೆಲ್ಲ ಗೊತ್ತಿದ್ದಾರೆ. ಆದರೆ ಅವರು ಆರೋಗ್ಯ ಹುಷಾರಿರಲಿಲ್ಲ, ಅವ್ರು ಹಾಗಾಗಿ ಟ್ರೀಟ್ಮೆಂಟ್ ತೊಗೊತಾ ಇದ್ದಿದ್ರು. ಅದೊಂದು ಹೇಳ್ತಾ ಇರೋರು ಅವರು. ನಂತರದಲ್ಲಿ ನಾವು ಅವಾಗ ಭೇಟಿ ಮಾಡ್ತಾ ಇದ್ವಿ. ಏನಾರಿದ್ರೆ ಅವರು ಕೆಲಸಗಳಿದ್ದ ಅಂದರೆ ಅವರು ಕರೆಸ್ತಾ ಇದ್ರು, ಇಲ್ಲಾಂದರೆ ಒಂದು ಕರೆ ಮಾಡ್ತಾಯಿದ್ರು. ಅವಾಗ ಹೋಗಿ ನಾನು ಏನಿದೆ ಅದಕ್ಕೆ ಸೂಕ್ತ ನೋಡಿ ನಾವು ನನ್ನ ಕಡೆಯಿಂದ ಆದಂಥ ನಿರ್ದೇಶನ ನಾವು ಕೊಡ್ತಾಯಿದ್ದೆ, ಮಾಡ್ತಾಯಿದ್ರು ಅವರು. ಹಾಗಾಗಿ ಇದೊಂದು ದುರದೃಷ್ಟಕರ ಇವತ್ತು ಆದಂಥ ಒಂದು ಇದು. ಇಲ್ಲ, ಆಸ್ತಿ ವಿಚಾರದ ಬಗ್ಗೆ ಅವರು ಯಾವುದೇ ರೀತಿ ಹೇಳಿರಲಿಲ್ಲ. ಆ ರೀತಿ ಏನಿಲ್ಲ, ಅವರು ಮಗನಿಗೂ ಒಂದು ಅನುಕೂಲ ಮಾಡಿಕೊಟ್ಟಿದ್ರು. ಮಗನಿಗೂ ಕೂಡ ಅವರು ವ್ಯಾಪಾರ ಎಲ್ಲ ಮಾಡಿಕೊಟ್ಟಿದ್ರು. ಪಾಪ ಹೊಸ ಇದೆಲ್ಲ ಮಾಡ್ತಾ ಇದ್ದಾನೆ ಅಂತ ತಿಳಿಸ್ತಾ ಇದ್ರು ನನಗೆ. ಹಾಗಾಗಿ ಅವನ್ನ ಪಾಪ ಮಗಳು ಮದುವೆ ಮಾಡಬೇಕು ಅಂತ ಅವರಲ್ಲಿ ಆಲೋಚನೆ ಇತ್ತು. ಇದು ಈ ರೀತಿ ಆಗುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ತೇಜಸ್ ಅಂತ ಅಡ್ವೊಕೇಟ್. ಹಾಗಾಗಿ ಲಾಸ್ಟ್ ಯುಗಾದಿ ಹಬ್ಬದ ದಿನ ಅವ್ರು ಮೆಸೇಜ್ ಮಾಡಿದರು. ಹಾಗಾಗಿ ಅದೇ ಲಾಸ್ಟ್ ಒಂದು ಮೆಸೇಜ್ ರೀಸೆಂಟಾಗಿ ಸಿಗಬೇಕು ಅಂತಿದ್ವಿ. ಅದು ನೋಡಿದ್ರೆ ಈ ಥರ ಒಂದು ಘಟನೆ ಆಯಿತು. ಎಲ್ಲರ ಒಂದು ಅಧಿಕಾರಿಗಳೊಂದಿಗೆ ಸಮಸ್ಯೆ ಅಂತ ಇದ್ದಂತಹ ವ್ಯಕ್ತಿ ಯಾರೇ ಬಂದ್ರೂ ಅವ್ರಿಗೆ ಕರೆಸಿ ಕೂಡಿಸಿ ಅವ್ರಿಗೇನು ಸಮಸ್ಯೆಗಳನ್ನ ಆಲಿಸಿ ತುಂಬ ಸಮಾಧಾನವಾಗಿ ಕೇಳಿ ಅವರು ಪ್ರತಿಯೊಂದಕ್ಕೂ ಅವ್ರಿಗೆ ಒಂದು ಪರಿಹಾರ ಇದು ಮಾಡೋದಕ್ಕೆ ಅವರು ಪ್ರಯತ್ನ ಮಾಡ್ತಾ ಇದ್ದಂಥ ವ್ಯಕ್ತಿ. ಅವ್ರನ್ನ ಇವತ್ತು ಕಳ್ಕೊಂಡಿದ್ದೀವಿ. ಮತ್ತು ಇಂಥ ಒಂದು ಅಧಿಕಾರಿನ ನಾವು ಇಲಾಖೆಯಲ್ಲಿ ಸಿಗೋದು ತುಂಬಾ ಕಷ್ಟ. ತುಂಬ ಒಂದು ಒಡನಾಟ ಇದ್ದಂಥ ಒಂದು ಅಧಿಕಾರಿ. ಎಷ್ಟೇ ಕಷ್ಟ ಅಂತ ನಾವು ಇದ್ರೂ ಯಾವುದೇ ಒಂದು ಇಲಾಖೆದೊಂದು ಯಾವುದೇ ಇದ್ರೂ ಸಮಸ್ಯೆಗಳಿದ್ರು ತೊಗೊಂಡೋದ್ರು ಕೂಡ ಬೇರೆ ಒಂದು ಕೆಳ ಹಂತದ ಪೊಲೀಸ್ ಅಧಿಕಾರಿಗಳಿಗೆ ಏನೇ ಇದ್ರೂ ಅವರು ಯಾವುದೇ ಒಂದು ಇದಿಲ್ದಿರ ಹಿಂದೆ ಮುಂದೆ ನೋಡಿದಿರ ಅದೇನಾಗಿದೆ ಸಮಸ್ಯೆಯನ್ನು ಕೇಳಿ ಅದಕ್ಕೆ ಸೂಕ್ತ ಅಧಿಕಾರಿಗಳಿಗೆ ನಿರ್ದೇಶನ ಕೊಡ್ತಾಯಿದ್ರು. ತುಂಬಾ ಒಂದು ಒಳ್ಳೆಯ ವ್ಯಕ್ತಿ, ತುಂಬ ಪೇಷನ್ಸ್ ಇದ್ದಂಥ ವ್ಯಕ್ತಿ. ಯಾವುದೇ ಇದಾದ್ರೂ ದುಡುಕಿ ಯಾವುದೋ ನಿರ್ಧಾರ ತೊಗೊತಾ ಇರಲಿಲ್ಲ. ಸರ್, ನಿಮಗೆ ಪ್ರೀವಿಯಸ್ಲಿ ಅವರ ಈ ಮರ್ಡರ್ ಆಗಿದ್ದು ಅದಕ್ಕಿಂತ ಪ್ರೀವಿಯಸ್ಲಿ ಏನಾರು ಮನೆಯಲ್ಲಿ ಗಲಾಟೆ ಆಗ್ತಿದ್ದ ಬಗ್ಗೆ ಏನಾರು? ಇಲ್ಲ, ನಾನು ಲಾಸ್ಟು ಈಗ ಪ್ರತಿಯೊಂದು ಹಬ್ಬ ಇದಕ್ಕೆ ಹರಿದಿನಗಳಿಗೆ ಅವರು ವಿಶ್ ಮಾಡ್ತಾ ಇದ್ದೆ ನಾನು. ಅವರು ಕೂಡ ಮೆಸೇಜ್ ಮಾಡ್ತಾ ಇರೋರು, ಯಾವುದೇ ಇದ್ರು ಶೇರ್ ಮಾಡೋರು ಪಾಪ ಮೆಸೇಜಸ್, ಒಳ್ಳೊಳ್ಳೆ ಇನ್ಫಾರ್ಮೇಷನ್ ಮೆಸೇಜಸ್ನ. ಫ್ಯಾಮಿಲಿ ವೈಯಕ್ತಿಕ ಬಗ್ಗೆ ನನಗೆ ಅಷ್ಟು ಇದಿಲ್ಲ. ಮಗ ಅವರೆಲ್ಲ ಗೊತ್ತಿದ್ದಾರೆ. ಆದರೆ ಅವರು ಆರೋಗ್ಯ ಹುಷಾರಿರಲಿಲ್ಲ, ಅವ್ರು ಹಾಗಾಗಿ ಟ್ರೀಟ್ಮೆಂಟ್ ತೊಗೊತಾ ಇದ್ದಿದ್ರು. ಅದೊಂದು ಹೇಳ್ತಾ ಇರೋರು ಅವರು. ನಂತರದಲ್ಲಿ ನಾವು ಅವಾಗ ಭೇಟಿ ಮಾಡ್ತಾ ಇದ್ವಿ. ಏನಾರಿದ್ರೆ ಅವರು ಕೆಲಸಗಳಿದ್ದ ಅಂದರೆ ಅವರು ಕರೆಸ್ತಾ ಇದ್ರು, ಇಲ್ಲಾಂದರೆ ಒಂದು ಕರೆ ಮಾಡ್ತಾಯಿದ್ರು. ಅವಾಗ ಹೋಗಿ ನಾನು ಏನಿದೆ ಅದಕ್ಕೆ ಸೂಕ್ತ ನೋಡಿ ನಾವು ನನ್ನ ಕಡೆಯಿಂದ ಆದಂಥ ನಿರ್ದೇಶನ ನಾವು ಕೊಡ್ತಾಯಿದ್ದೆ, ಮಾಡ್ತಾಯಿದ್ರು ಅವರು. ಹಾಗಾಗಿ ಇದೊಂದು ದುರದೃಷ್ಟಕರ ಇವತ್ತು ಆದಂಥ ಒಂದು ಇದು. ಇಲ್ಲ, ಆಸ್ತಿ ವಿಚಾರದ ಬಗ್ಗೆ ಅವರು ಯಾವುದೇ ರೀತಿ ಹೇಳಿರಲಿಲ್ಲ. ಆ ರೀತಿ ಏನಿಲ್ಲ, ಅವರು ಮಗನಿಗೂ ಒಂದು ಅನುಕೂಲ ಮಾಡಿಕೊಟ್ಟಿದ್ರು. ಮಗನಿಗೂ ಕೂಡ ಅವರು ವ್ಯಾಪಾರ ಎಲ್ಲ ಮಾಡಿಕೊಟ್ಟಿದ್ರು. ಪಾಪ ಹೊಸ ಇದೆಲ್ಲ ಮಾಡ್ತಾ ಇದ್ದಾನೆ ಅಂತ ತಿಳಿಸ್ತಾ ಇದ್ರು ನನಗೆ.
ಹಾಗಾಗಿ ಅವನ್ನ ಪಾಪ ಮಗಳು ಮದುವೆ ಮಾಡಬೇಕು ಅಂತ ಒಂದು ಅವರಲ್ಲಿ ಆಲೋಚನೆ ಇತ್ತು. ಇದು ಒಂದು ಈ ರೀತಿ ಆಗುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ತಮ್ಮ ಹೆಸರು? ತೇಜಸ್ ಅಂತ ಅಡ್ವೊಕೇಟ್. ಹಾಗಾಗಿ ಲಾಸ್ಟ್ ಯುಗಾದಿ ಹಬ್ಬದ ದಿನ ಅವ್ರು ಮೆಸೇಜ್ ಮಾಡಿದರು. ಹಾಗಾಗಿ ಅದೇ ಲಾಸ್ಟ್ ಒಂದು ಮೆಸೇಜ್ ರೀಸೆಂಟಾಗಿ ಸಿಗಬೇಕು ಅಂತಿದ್ವಿ. ಅದು ನೋಡಿದ್ರೆ ಈ ಥರ ಒಂದು ಘಟನೆ ಆಯಿತು.